ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆಯ್ತಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದಂಥ ಆಸಕ್ತಿ ಇಲ್ಲಿಲ್ಲ ಅನ್ನೋದಾದ್ರೆ ಯಾಕೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇದೆ. ಈ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಖತ್ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದ್ದಂತೆ ಡಿಜಿಪಿ ಸಾಹೇಬ್ರ ತಲೆದಂಡ ಆಗಿದೆ. ಇಷ್ಟಕ್ಕೆ ಸರ್ಕಾರ ಕೈ ತೊಳೆದುಕೊಂಡಂತೆ ಕಾಣ್ತಿದೆ. ಡಿಜಿಪಿ ಕೇಸ್ನಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ? ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದ ಆಸಕ್ತಿ ಇಲ್ಲಿಲ್ವಾ? ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಪೊಲೀಸರು ಕೂಡ ಸುಮ್ಮನಾದಂತಿದೆ. ಅಷ್ಟಕ್ಕೂ ಈ ಪ್ರಶ್ನೆಗಳು ಉದ್ಭವಿಸ್ತಿರೋದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ಕೆಲ ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿತ್ತು. ಆ ಅಶ್ಲೀಲ ವಿಡಿಯೋಗಳು ಕೂಡ ಹಳೆಯದಾಗಿತ್ತು. ಅಷ್ಟಕ್ಕೂ ಆ ವಿಡಿಯೋಗಳಲ್ಲಿ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾನೂ ಇರಲಿಲ್ಲ. ಆದ್ರೂ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಸರ್ಕಾರ ತುದಿ ಗಾಲಲ್ಲಿ ನಿಂತಿತ್ತು. ತನಿಖೆಗೆ ಸೈಟಿ ರಚಿಸಲಾಯಿತು. ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿ ದೂರು ಕೊಡಿಸಲಾಗಿತ್ತು. ಆದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಈ ಆಸಕ್ತಿ ಇದ್ದಂತಿಲ್ಲ. ಡಿಜಿಪಿ ಅವರದ್ದು ಎನ್ನಲಾದ ವೈರಲ್ ವಿಡಿಯೋದಲ್ಲಿ ರಾಮಚಂದ್ರ ರಾವ್ ಮುಖ ಕಾಣುತ್ತೆ. ವಿಡಿಯೋದಲ್ಲಿದ್ದ ಮಹಿಳೆ ಯಾರು ಅನ್ನೋದು ಪತ್ತೆಯಾಗಿದೆ. ಆದ್ರೆ ಆಕೆಯಿಂದ ದೂರು ಕೊಡಿಸೋ ಕೆಲಸ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆಸಕ್ತಿ ಇಲ್ಲ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆಯ್ತಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದಂಥ ಆಸಕ್ತಿ ಇಲ್ಲಿಲ್ಲ ಅನ್ನೋದಾದ್ರೆ ಯಾಕೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇದೆ. ಈ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಖತ್ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದ್ದಂತೆ ಡಿಜಿಪಿ ಸಾಹೇಬ್ರ ತಲೆದಂಡ ಆಗಿದೆ. ಇಷ್ಟಕ್ಕೆ ಸರ್ಕಾರ ಕೈ ತೊಳೆದುಕೊಂಡಂತೆ ಕಾಣ್ತಿದೆ. ಡಿಜಿಪಿ ಕೇಸ್ನಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ? ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದ ಆಸಕ್ತಿ ಇಲ್ಲಿಲ್ವಾ? ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಪೊಲೀಸರು ಕೂಡ ಸುಮ್ಮನಾದಂತಿದೆ. ಅಷ್ಟಕ್ಕೂ ಈ ಪ್ರಶ್ನೆಗಳು ಉದ್ಭವಿಸ್ತಿರೋದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ಕೆಲ ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿತ್ತು. ಆ ಅಶ್ಲೀಲ ವಿಡಿಯೋಗಳು ಕೂಡ ಹಳೆಯದಾಗಿತ್ತು. ಅಷ್ಟಕ್ಕೂ ಆ ವಿಡಿಯೋಗಳಲ್ಲಿ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾನೂ ಇರಲಿಲ್ಲ. ಆದ್ರೂ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಸರ್ಕಾರ ತುದಿ ಗಾಲಲ್ಲಿ ನಿಂತಿತ್ತು. ತನಿಖೆಗೆ ಸೈಟಿ ರಚಿಸಲಾಯಿತು. ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿ ದೂರು ಕೊಡಿಸಲಾಗಿತ್ತು. ಆದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಈ ಆಸಕ್ತಿ ಇದ್ದಂತಿಲ್ಲ. ಡಿಜಿಪಿ ಅವರದ್ದು ಎನ್ನಲಾದ ವೈರಲ್ ವಿಡಿಯೋದಲ್ಲಿ ರಾಮಚಂದ್ರ ರಾವ್ ಮುಖ ಕಾಣುತ್ತೆ. ವಿಡಿಯೋದಲ್ಲಿದ್ದ ಮಹಿಳೆ ಯಾರು ಅನ್ನೋದು ಪತ್ತೆಯಾಗಿದೆ. ಆದ್ರೆ ಆಕೆಯಿಂದ ದೂರು ಕೊಡಿಸೋ ಕೆಲಸ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆಸಕ್ತಿ ಇಲ್ಲ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆಯ್ತಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದಂಥ ಆಸಕ್ತಿ ಇಲ್ಲಿಲ್ಲ ಅನ್ನೋದಾದ್ರೆ ಯಾಕೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇದೆ. ಈ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಖತ್ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದ್ದಂತೆ ಡಿಜಿಪಿ ಸಾಹೇಬ್ರ ತಲೆದಂಡ ಆಗಿದೆ. ಇಷ್ಟಕ್ಕೆ ಸರ್ಕಾರ ಕೈ ತೊಳೆದುಕೊಂಡಂತೆ ಕಾಣ್ತಿದೆ. ಡಿಜಿಪಿ ಕೇಸ್ನಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ?
ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದ ಆಸಕ್ತಿ ಇಲ್ಲಿಲ್ವಾ? ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಪೊಲೀಸರು ಕೂಡ ಸುಮ್ಮನಾದಂತಿದೆ. ಅಷ್ಟಕ್ಕೂ ಈ ಪ್ರಶ್ನೆಗಳು ಉದ್ಭವಿಸ್ತಿರೋದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ಕೆಲ ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿತ್ತು. ಆ ಅಶ್ಲೀಲ ವಿಡಿಯೋಗಳು ಕೂಡ ಹಳೆಯದಾಗಿತ್ತು. ಅಷ್ಟಕ್ಕೂ ಆ ವಿಡಿಯೋಗಳಲ್ಲಿ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾನೂ ಇರಲಿಲ್ಲ. ಆದ್ರೂ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಸರ್ಕಾರ ತುದಿ ಗಾಲಲ್ಲಿ ನಿಂತಿತ್ತು. ತನಿಖೆಗೆ ಎಸ್ಐಟಿ ರಚಿಸಲಾಯಿತು. ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿ ದೂರು ಕೊಡಿಸಲಾಗಿತ್ತು. ಆದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಈ ಆಸಕ್ತಿ ಇದ್ದಂತಿಲ್ಲ. ಡಿಜಿಪಿ ಅವರದ್ದು ಎನ್ನಲಾದ ವೈರಲ್ ವಿಡಿಯೋದಲ್ಲಿ ರಾಮಚಂದ್ರ ರಾವ್ ಮುಖ ಕಾಣುತ್ತೆ. ವಿಡಿಯೋದಲ್ಲಿದ್ದ ಮಹಿಳೆ ಯಾರು ಅನ್ನೋದು ಪತ್ತೆಯಾಗಿದೆ. ಆದ್ರೆ ಆಕೆಯಿಂದ ದೂರು ಕೊಡಿಸೋ ಕೆಲಸ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆಸಕ್ತಿ ಇಲ್ಲ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆಯ್ತಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದಂಥ ಆಸಕ್ತಿ ಇಲ್ಲಿಲ್ಲ ಅನ್ನೋದಾದ್ರೆ ಯಾಕೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇದೆ. ಈ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಖತ್ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದ್ಯಂತೆ. ಡಿಜಿಪಿ ಸಾಹೇಬ್ರ ತಲೆದಂಡ ಆಗಿದೆ. ಇಷ್ಟಕ್ಕೆ ಸರ್ಕಾರ ಕೈ ತೊಳೆದುಕೊಂಡಂತೆ ಕಾಣ್ತಿದೆ. ಡಿಜಿಪಿ ಕೇಸ್ನಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ? ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿದ್ದ ಆಸಕ್ತಿ ಇಲ್ಲಿಲ್ವಾ? ಡಿಜಿಪಿ ರಾಮಚಂದ್ರ ರಾವ್ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಸರ್ಕಾರ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಪೊಲೀಸರು ಕೂಡ ಸುಮ್ಮನಾದಂತಿದೆ. ಅಷ್ಟಕ್ಕೂ ಈ ಪ್ರಶ್ನೆಗಳು ಉದ್ಭವಿಸ್ತಿರೋದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ಕೆಲ ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿತ್ತು. ಆ ಅಶ್ಲೀಲ ವಿಡಿಯೋಗಳು ಕೂಡ ಹಳೆಯದಾಗಿತ್ತು. ಅಷ್ಟಕ್ಕೂ ಆ ವಿಡಿಯೋಗಳಲ್ಲಿ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾನೂ ಇರಲಿಲ್ಲ. ಆದ್ರೂ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಸರ್ಕಾರ ತುದಿ ಗಾಲಲ್ಲಿ ನಿಂತಿತ್ತು. ತನಿಖೆಗೆ ಎಸ್ಐಟಿ ರಚಿಸಲಾಯಿತು. ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿ ದೂರು ಕೊಡಿಸಲಾಗಿತ್ತು. ಆದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಈ ಆಸಕ್ತಿ ಇದ್ದಂತಿಲ್ಲ. ಡಿಜಿಪಿ ಅವರದ್ದು ಎನ್ನಲಾದ ವೈರಲ್ ವಿಡಿಯೋದಲ್ಲಿ ರಾಮಚಂದ್ರ ರಾವ್ ಮುಖ ಕಾಣುತ್ತೆ. ವಿಡಿಯೋದಲ್ಲಿದ್ದ ಮಹಿಳೆ ಯಾರು ಅನ್ನೋದು ಪತ್ತೆಯಾಗಿದೆ. ಆದ್ರೆ ಆಕೆಯಿಂದ ದೂರು ಕೊಡಿಸೋ ಕೆಲಸ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಡಿಜಿಪಿ ರಾಮಚಂದ್ರ ರಾವ್ ಕೇಸ್ನಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆಸಕ್ತಿ ಇಲ್ಲ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.